ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಭದ್ರಾ ನದಿ ಏನು ಮೈದುಂಬಿ ಹರಿತಾ ಇದೆ. ಹಾಗಾಗಿ ಭದ್ರಾವತಿಯಲ್ಲಿ ಸಾಕಷ್ಟು ಮನೆಗಳು ಜಲಾವೃತಗೊಂಡು ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ನೋಡ್ಬೋದು, ನಾನು ಈಗ ಅಂಬೇಡ್ಕರ್ ಏನು ಬಡಾವಣೆಯಲ್ಲಿದ್ದೇನೆ. ನೋಡ್ಬೋದು, ಸಂಪೂರ್ಣವಾಗಿ ಈ ಬಡಾವಣೆ ಜಲಾವೃತಗೊಂಡಿದೆ. ಸುಮಾರಷ್ಟು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹಾಗಾಗಿ ಇಲ್ಲಿನ ನಗರಸಭೆ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಸ್ಥಾಪಿಸಿ ಅಲ್ಲಿ ಇಲ್ಲಿನ ನಿವಾಸಿಗಳಿಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಇಲ್ಲಿನ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಮನೆಯಲ್ಲಿ ಎಲ್ಲಿ ಏನಾಗಿದೆ? ಇದೇ ಮನೆ ನಮ್ಮದು ಸರ್, ಫಸ್ಟ್ ಕ್ಲಾಸ್ ಬಸ್ನೇ ಮನೆ ನಮ್ಮದು ಸರ್. ಅಂಬೇಡ್ಕರ್ ನಗರಕ್ಕೆ ಬಂದು ನಗರಸಭೆ ಬಂದು ಒಂದು ಸೂಚನೆಯೂ ಕೊಟ್ಟಿಲ್ಲ. ಮಳೆ ಬರುತ್ತೆ, ನೀರು ಬರುತ್ತೆ ಅಂತೆಲ್ಲ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ನಮಗೆ ಗೊತ್ತಿದ್ದರೆ ನಾವು ಅಡ್ವಾನ್ಸ್ ಆಗಿ ಸ್ಕೂಲ್ಗೋ ಇಲ್ಲ ಎಲ್ಲಿ ಹೇಳ್ತೀರ ಅಲ್ಲಿ ಬರ್ತಿದ್ದೆ ಅನ್ನೋ ಹೋಗ್ತಿದ್ದೀವಿ. ನಾವು ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೀವಿ. ನಮಗೆಲ್ಲ ಆದಷ್ಟು ಮನೆ ಖಾಲಿ ಮಾಡಿ ಸ್ವಲ್ಪ ಪಾತ್ರೆ ಪುಡಗ ಸ್ವಲ್ಪ ಅದು ಇದು ಸಾಮಾನುಗಳು ದೂರ ಮಾಡಿದ್ವಿ. ಅಂದರೆ ಭಾಳ ಹಾನಿಯಾಗಿದೆಯಾ ಮನೆಗಳಿಗೆ? ತುಂಬ ಹಾನಿ ಆಗಿದೆ. ಸ್ವಲ್ಪ ಅಲ್ಲ, ತುಂಬ ಹಾನಿ ಆಗಿದೆ. ಮೇಡಮ್, ನಿಮ್ಮ ಮನೇನು ಕುಸ್ತಿದೆ, ಏನು ನೀರು ನುಗ್ಗಿದೆಯಾ ಹೇಗೆ? ನಮ್ಮನೆ ಲಾಸ್ಟ್ ಇದೆ ಸರ್, ನೀರು ನುಗ್ಗಿದೆ. ಪ್ರತಿ ವರ್ಷವೂ ಇದೆ, ನೀರು ಬಂದಾಗೆಲ್ಲ ಇದೇ ಗೋಳೆ ನಮ್ಮದು. ನಮಗೆ ಸ್ಪಂದಿಸೋಂಥ ಸರ್ಕಾರನೂ ಇಲ್ಲ. BJP ಸರ್ಕಾರ ಇತ್ತು ಆವಾಗ. ನಾವು ಅಪ್ಪಾಜಿ ಗೌಡ್ರು ಹೇಳಿದರು ಅಂತೇಳಿ ತಡೆಗೋಡನ್ನ ಶಾಂಕ್ಷನ್ ಮಾಡಿಸಿದ್ವಿ DC ಆಫೀಸಲ್ಲಿ. ಅದು ಅಪ್ಪಾಜಿ ಗೌಡ್ರು ತೀರೋಗ್ಬಿಟ್ರು. ಅದ್ರ ಬಗ್ಗೆ ಒಂದು ಸರಿ ಸ್ಟ್ರೈಕ್ ಮಾಡಿದ್ವಿ ಇಲ್ಲೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ದಿರೋದಕ್ಕೆ ನೀರು ನುಗ್ತಿದೆ ಅಂತ. ಹೌದು, ತಡೆಗೋಡೆನೂ ಒಂದು ಪ್ರಾಬ್ಲಮ್ಮು. ಸೇತುವೆ ತುಂಬ ಡೌನ್ ಇದೆ ಸರ್. ಅದು ಹೈಟ್ ಮಾಡಿದರೆ ನೀರು ಹೋಗೋದು. ಇಲ್ಲಿ ಸಮಸ್ಯೆ ಆಗ್ತಿರಲಿಲ್ಲ. ಸರ್ಕಾರ ನಮ್ಮ ಬಡವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಸರ್. ಈಗ ನೋಡ್ರಿ, ನಾವು ಮೊನ್ನೆ ಅಕ್ಕಿ ಎಲ್ಲ ಸೊಸೈಟಿಯಲ್ಲಿ ಕೊಟ್ಟರು, ತಗೊಂಬಂದ್ವಿ. ಫ್ರೀ ಅಕ್ಕಿನೇ ಇರಲಿ ತಗೊಂಬಂದ್ವಿ. ಅದನ್ನು ತಿನ್ನೋ ಯೋಗ ನಮಗಿಲ್ಲ, ಗಂಗೆ ಪಾಲಾಗತ್ತೆ. ಮತ್ತೆ ಈ ಸಾರಿ ಕೊಟ್ಟರೆ ಮತ್ತೆ ಮುಂದಿನ ತಿಂಗಳಲ್ಲೇ ಕೊಡೋದು ಅಕ್ಕಿ. ಇದೆಲ್ಲ ನೀರು ಹೋಗ್ಬಿಡ್ತಂದ್ರೆ ನಾವೇನು ಜೀವನ ನಡೆಸಬೇಕು? ನಂಬ್ಕೊಂಡು ಬದುಕನ್ನು ಕಟ್ಕೊಂಡಿರ್ತೀರಾ, ಬೆಲ್ಲ ನೆಂದೋದ್ರೆ ಏನು ಅಂತ. ಹೌದು ಸರ್, ಈಗ ಅಕ್ಕಿನೇ ಹೋಗ್ಬಿಟ್ಮೇಲೆ ಅಕ್ಕಿ ಇದ್ದರೆ ಗಂಜಿನಾದರೂ ಮಾಡ್ಕೊಂಡು ಕುಡಿಬೋದು. ಅದೇ ಎಲ್ಲ ನೀರಿಗೆ ಹೋಗ್ಬಿಡ್ತಂದ್ರೆ ನಾವು ಏನು ಜೀವನ ನಡ್ಸೋಕ್ಕಾಗತ್ತೆ? ಗಂಜಿ ಕುಡಿಯೋಕ್ಕೆ ಹೆಂಗೆ ಸಾಧ್ಯ ಆಗತ್ತೆ? ಮತ್ತು ಮುಂದಿನ ತಿಂಗಳವರೆಗೂ ನಾವು ಕಾಯ್ಬೇಕು ಆ ಅಕ್ಕಿಗೆ. ಆವಾಗ ಇವ್ರ ಹತ್ರ ಸಾಲ ಮಾಡ್ಕೊಂಡು ತಿನ್ಬೇಕು ನಾವು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇಲ್ಲಿ ಕಾಳಜಿ ಕೇಂದ್ರ ಏನಾದ್ರು ಸ್ಥಾಪನೆ ಮಾಡಿದಾರಾ? ನಿಮ್ಗೆ ಅಲ್ಲಿ ಹೋಗಿ ಏನಾದ್ರು ಹೇಳಿದಾರಾ? ಏನೂ ಇಲ್ಲ ಸರ್, ಏನೂ ಇಲ್ಲ. ಯಾರು ಬಂದು ಅಧಿಕಾರಿಗಳು ಮಾತಾಡ್ಸಿಲ್ವಾ? ತಹಶೀಲ್ದಾರ್ ಬಂದಿದ್ರು ಅಷ್ಟು ಬಿಟ್ಟರೆ ಬೇರೆ ಯಾವ ಅಧಿಕಾರಿನೂ ಬಂದು ಮಾತಾಡ್ಸಿಲ್ಲ. ನಮ್ಮ ಶಾಸಕರ ಮನೆಯಿಂದನೂ ಒಬ್ಬರು ಬಂದಿಲ್ಲ. ಹೌದು, ಅಂದರೆ ನಾವು ಓಟಿಗೆ ಮಾತ್ರ ಹಕ್ಕದಾರರು. ಪ್ರಜಾಪ್ರಭುತ್ವದಲ್ಲಿ ನಾವು ಹೀನಾಯ ಪರಿಸ್ಥಿತಿಯಲ್ಲಿದ್ದೀವಿ. ಓಟಿಗೆ ಮಾತ್ರ ನಾವು ಹಕ್ಕದಾರರು. ನಾವು ಓಟ್ ಹಾಕಲೇಬೇಕು. ಅಂದರೆ ನಾನು ಜೀವಂತ ಇದ್ದೀನಿ, ನಾನು ಹಾಕಬೇಕು. ಆದರೆ ಇಂಥ ಕಷ್ಟ ಪರಿಸ್ಥಿತಿಗಳಲ್ಲಿ ಯಾವನೂ ಬಂದು ಎದುರು ನೋಡೋದಿಲ್ಲ, ಯಾವನೂ ಬರೋದಿಲ್ಲ. ಅಂದ್ರೆ ನಮ್ಮ ಪರಿಸ್ಥಿತಿ ಈ ಮಟ್ಟದಲ್ಲಿ ಇದೆ ನೋಡಿ ಸರ್. ನಮಗೆ ತಡೆಗೋಡೆ ಒಂದು ಮಾಡಿಕೊಡ್ಬೇಕು, ಆ ಸೇತುವೆನ ಹೈಟ್ ಮಾಡಬೇಕು. ನಿಮ್ಮ ಮನೇನು ಏನು ಸಂಪೂರ್ಣ ನೀರು ನುಗ್ಗಿದೆಯಾ? ಏನೆಲ್ಲ ಹಾಳಾಗಿದೆ? ಎಲ್ಲ ಹಾಳಾಗಿದ್ದಾವೆ. ಯಾವ್ದು ಹಾಳಾಗಿದೆ ಯಾವ್ದು ಹಾಳಾಗಿಲ್ಲ ಅಂತ ನಾವು ನೋಡ್ತಾ ಇದ್ದೀವ. ಎಲ್ಲ ನೆನ್ನೆ ನೀರು ಬಂದ ತಕ್ಷಣ ಬಂದ್ಬಿಟ್ವಿ. ಏನಂತ ನಾವು ನೋಡೋಣ. ನಾವು ಯಾವಾಗ ನೋಡಿದ್ರು 10,000 ರೂಪಾಯಿ ಕೊಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ, ಹೋಗ್ತಾರೆ. ತಡೆಗೋಡೆಯಲ್ಲಿ ಮಾಡಿದರೆ ನಮ್ಗೆ ಇಷ್ಟು ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಅಧಿಕಾರಿಗಳು ಬಂದಿದ್ರ, ಮಾತಾಡ್ಸಿದ್ರ? ಬಂದಿಲ್ಲ, ಯಾರು ಬಂದಿಲ್ಲ. ಅಧಿಕಾರಿಗಳು ಯಾರು ಬಂದಿಲ್ಲ. ತಹಸೀಲ್ದಾರ್ ಒಬ್ಬರು ಬಂದರು ನಿನ್ನೆ 11 ಗಂಟೆಗೇನ ಬಂದು ನೋಡ್ಕೊಂಡು ಹೋದರು. ನಿನ್ನೆ ಬೆಳಗ್ಗೆ ನೀರು ಬರುತ್ತೆ ಎಲ್ಲ ಖಾಲಿ ಮಾಡಂತ ಹೇಳಿದ್ರು, ಅಷ್ಟೇ ಹೊರತು ಯಾರೂ ಬಂದಿಲ್ಲ. ಇಲ್ಲಿಗೆ ಬಂದು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಯಾರೂ ಕೇಳಿ ಇಲ್ಲ ಇದುವರೆಗೂ. ಬೆಳಗ್ಗೆ ಬಂದು ನಾಷ್ಟ ಸ್ವಲ್ಪ ಕೊಟ್ಟರು, ತಗೊಂಡು ತಿಂದವ್ರು ತಿಂದರು, ತಿಂದಿಲ್ದವ್ರು ಬೀದಿಯವ್ರ ಜನ ತಿಂದ್ಬಿಟ್ಟು ಹೋದರು ಅಷ್ಟೇ. ಇಲ್ಲಿ ಇರೋ ಜನ ಏನು ಪರಿಸ್ಥಿತಿ ಪಡ್ತಾ ಇದ್ದಾರೆ ಏನಂತ ಯಾರಿಗಾರ ಮನ್ಸಿಗೆ ಬೀಳುತ್ತಾ? ಯಾರಿಗೆ ಬೀಳಲ್ಲ. ಓಟ್ ಹಾಕ್ಬೇಕಂದ್ರೆ ಮಾತ್ರ ಬಂದು ಓಟ್ ಹಾಕ್ರಿ ಅಂತ ಕೇಳ್ತಾರೆ. ಯಾಕಂದರೆ ನಾವು 10-5 ಕೊಟ್ಟಿದ್ವಿ, ಅದಕ್ಕೆ ಓಟ್ ಹಾಕ್ತೀರಿ ಅಂತ ಕೇಳ್ತಾರೆ. ಇದನ್ನೆಲ್ಲ ಯಾರು ನೋಡ್ತಾರೆ? ಹಾಂ, ಯಾರು ಬರ್ತಲ್ಲ. ರಾತ್ರಿ ಎಲ್ಲ ಇಲ್ಲೇ ನಿಂತಿದ್ದೀವಿ, ರೋಡಲ್ಲೇ ನಿಂತಿದ್ದೀವಿ. ಒಂದು ಹಾಫ್ ಟೀ ಕೂಡ ಯಾರು ಕೊಡ್ಸೋರು ಇಲ್ಲ ನಮಗೆ ಚಳಿ ಒಳಗೆ. ಮನೆ ಎಲ್ಲ ನೀರು ನುಗ್ಗಿದೆ, ಖಾಲಿ ಮಾಡ್ಕೊಂಡ್ ಬಂದಿದ್ದೀರಾ, ಸಾಕಷ್ಟು ಸಂಕಷ್ಟ ಆಗ್ತಿರ್ಬೇಕು. ಹಾಂ ಹೌದು, ಎಲ್ಲಿ ಮಾಡ್ಕೊಂಡು ತಿನ್ನೋಣ ನಾವು? ಎಲ್ಲಿ ಕಾಫಿ ಹಿಡಿದು ಕುಡಿಯೋಕ್ಕೂ ಇದೆಯಾ ನಮಗೆ? ಏನಿಲ್ಲ. ನಮ್ಮ ಪರಿಸ್ಥಿತಿ ನಾಯಿ ಕೂಡ ಬೇಡ, ಆ ಥರ ಪರಿಸ್ಥಿತಿ ನಮ್ಮದು.
ಇಷ್ಟು ನಿವಾಸಿಗಳ ಮಾತಾಗಿರುವಂಥದ್ದು. ಒಂದೆಡೆ ಅವರು ನಗರಸಭೆಯ ವಿರುದ್ಧ, ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲಿಯವರೆಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಲ್ಲ, ಜೊತೆಗೆ ಸೇತುವೆಯನ್ನು ಹೈಟ್ ಮಾಡಿಲ್ಲ, ಹಾಗಾಗಿ ಮನೆಗಳಿಗೆ ಸಾಕಷ್ಟು ಪ್ರಮಾಣದ ನೀರು ನುಗ್ತಿದೆ. ಪ್ರತಿ ಬಾರಿಯೂ ಮಳೆಗಾಲದಲ್ಲಿ ಈ ರೀತಿಯ ಸಂಕಷ್ಟ ನಮಗೆ ಎದುರಾಗುತ್ತೆ. ಆದರೆ ಇಲ್ಲಿಯವರೆಗೆ ಒಬ್ಬರು ಜನಪ್ರತಿನಿಧಿಗಳು ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಿರುವಂಥದ್ದು. ಏನು ಭದ್ರಾವತಿಯಲ್ಲಿ ಮಳೆಯ ಅಬ್ಬರಕ್ಕೆ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಅಂಬೇಡ್ಕರ್ ನಗರದಲ್ಲಿ ಇವತ್ತು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಹಾಗಾಗಿ ಕ್ಷೇತ್ರದ ಶಾಸಕರಾಗಿರುವಂಥ BK ಸಂಗಮೇಶ್ ಅವರು ಏನು ಸ್ಥಳಕ್ಕೆ ಬಂದು ಸಾಕಷ್ಟು ಪರಿಶೀಲನೆ ನಡೆಸಿ ಈ ಕುಟುಂಬಸ್ಥರ ಜೊತೆ ಮಾತಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನೆಲ್ಲ ಹಾನಿಯಾಗಿದೆ ಈಗ ವೀಕ್ಷಣೆ ಮಾಡಿದ್ರಿ? ಆಗಿರೋದು ಮಳೆ ಹಾನಿ ಆಗಿರೋದ್ರಿಂದ, ಮಳೆ ಜಾಸ್ತಿ ಬಂದಿರೋದ್ರಿಂದ, ಡ್ಯಾಮ್ ನೀರು ಬಿಟ್ಟಿರೋದ್ರಿಂದ ಎಲ್ಲ ಮನೆಗಳಿಗೆ ನೀರು ಒಳ ನುಗ್ಗಿದೆ. ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಆ ಭಾಗದ ಕೌನ್ಸಿಲರು, ನಮ್ಮ ಜಾರ್ಜ್ ಅವರು, ಟಿಪ್ಪು ಅವರು, ನಾವು ಎಲ್ಲ ಸೇರಿ ಅಧಿಕಾರಿಗಳು ಅದಕ್ಕೆಲ್ಲ ಪರಿಹಾರ ಕಂಡುಹಿಡಿಯುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಸರ್ಕಾರ 50 ಕೋಟಿ ಮಂಜೂರಾತಿ ತಡೆಗೋಡೆ ಮಾಡಿದೆ. ಅದು ಇನ್ನು 5-6 ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭವಾಗುತ್ತೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆಯೋ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ತಡೆಗೋಡೆ ಎಲ್ಲಿಂದ ಎಲ್ಲಿಗೆ ತಡೆಗೋಡೆ, ಮತ್ತು ಇವರನ್ನ ಎಲ್ಲರೂ ಸ್ಥಳಾಂತರ ಮಾಡುವ ಆ ಪ್ಲಾನ್ ಏನಾದ್ರು ಇದೆಯಾ? ಸ್ಥಳಾಂತರ ಆಗಲ್ಲ, ಅವರು ಇಲ್ಲೇ ಇರ್ತೀವಿ, ನಾವು ಇದ್ದರೆ ನಮ್ಗೆ ಇಲ್ಲೇ ತಡೆಗೋಡೆ ಕಟ್ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ತಡೆಗೋಡೆ ಕಟ್ಕೊಡೋಕೆ 50 ಕೋಟಿ ರೂಪಾಯಿ ಮಂಜೂರಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್. ಇನ್ನು 6 ತಿಂಗಳಲ್ಲೇ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಸರ್, ಭದ್ರಾವತಿ ಜನರ ಸಾಕಷ್ಟು ದೂರು ಅಂದರೆ ಹೊಸ ಸೇತುವೆ ಪ್ರತಿ ಬಾರಿಯೂ ಮುಳುಗಡೆ ಆಗುತ್ತೆ. ಇದಕ್ಕೆ ಪರ್ಯಾಯವಾಗಿ ಏನಾದ್ರು ಅವ್ರ ವ್ಯವಸ್ಥೆಯನ್ನು ಪರ್ಯಾಯ 35 ಕೋಟಿ ರೂಪಾಯಿ ಅದು ಕೊಟ್ಟಿದ್ದೀವಿ. ಪರ್ಯಾಯ ವ್ಯವಸ್ಥೆ ಒಂದು ಹೊಸ ಬ್ರಿಡ್ಜ್ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೂ 35 ಕೋಟಿ ಸ್ಯಾಂಕ್ಷನ್ ಆಗಿದೆ. ಸರ್, ಇವತ್ತು ಏನೆಲ್ಲ ಅನಾಹುತಗಳಾಗಿದೆ, ಏನು ಕಾಳಜಿ ಕೇಂದ್ರಗಳು ಎಷ್ಟು ಜನ ಇದ್ದಾರೆ ಅಂತೇಳಿ? ಎಲ್ಲ ಒಂದು 50-100 ಜನ ಆಗ್ತಾರೆ. ಎಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಿ ಗಂಜಿ ಕೇಂದ್ರ ಮಾಡಿದ್ದೀವಿ. ಮೆಡಿಕಲ್ ಡಾಕ್ಟ್ರು ಕೂಡ ಇದ್ದಾರೆ. ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದೀವಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ಸದ್ಯ ಇವತ್ತಿನ ವಾತಾವರಣದಲ್ಲಿ ಏನಂತ ಮಳೆ ಜಾಸ್ತಿ ಆಗೋ ಸಂಭವ ಇಲ್ಲ. ಡ್ಯಾಮಿಗೆ ಒಳಹರಿವು ಕಮ್ಮಿ ಆಗಿದೆ. ಹಾಗಾಗಿ ಏನು ತೊಂದರೆ ಆಗಲ್ಲ ಅಂತ ಅನಿಸ್ತದೆ. ಸರ್, ಈಗಾಗಲೇ ಏನಾದ್ರು ನಗರಸಭೆಯವ್ರ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಲಿಕ್ಕೆ ಏನಾದ್ರು ಸೂಚನೆ ಕೊಟ್ಟಿದ್ದೀರಾ? ತಹಸೀಲ್ದಾರು, ನಗರಸಭೆ ಕಮಿಷನರು, ತಹಸೀಲ್ದಾರು ಸಿಬ್ಬಂದಿಗಳು, ನಗರಸಭಾ ಕೌನ್ಸಿಲರ್ಗಳು ಎಲ್ಲರೂ ಮುಂಜಾಗ್ರತಾ ಕ್ರಮ ವಹಿಸಲಿಕ್ಕೆ ಎಲ್ಲ ರೀತಿಯ ಕಾರ್ಯವನ್ನು ಕೈ ಎತ್ಕೊಂಡಿದ್ದಾರೆ. ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ತಡೆಗೋಡೆ ನಿರ್ಮಾಣಕ್ಕೆ ಈಗಾಗಲೇ ಕಾಮಗಾರಿ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಅದರ ಜೊತೆಗೆ ಸೇತುವೆಗೂ ಸಹ ಮಂಜೂರಾಗಿದೆ. 35 ಕೋಟಿ ರೂಪಾಯಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ, ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದೇನೆ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.